ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ವೀರು ಇದೆಲ್ಲ? ಯಾರು ಹೀಗೆಲ್ಲ ಮಾಡಿದ್ದು? ಹಾಲ್ನಂತ ಮನ್ಸು ನಿಂದು ಅಂಥದ್ರಲ್ಲಿ ಹುಳಿ ಹಿಂಡೋ ಕೆಲಸ ಯಾರು ಮಾಡಿದ ವೀರು? ರಾಜಕೀಯ ಕೆರಿಯರ್ ಅಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ನೀನು ಎಷ್ಟು ಎತ್ತರಕ್ಕೆ ಬೆಳ್ತಿದ್ಯಾ? ಹಾಗಿರ್ಬೇಕಾದ್ರೆ ಇಷ್ಟು ದೊಡ್ಡ ಆಪಾದನೆನ ಇಂಥ ಪಿತೂರಿ ಮಾಡ್ದವ್ರನ್ನ ಗಲ್ಲಿಗೆ ಹಾಕ್ಬೇಕು. ಇದನ್ನೆಲ್ಲ ಬೇರೆ ಇನ್ಯಾರೋ ಮಾಡಿರಕ್ಕೆ ಸಾಧ್ಯ ಇಲ್ಲ. ಈ ರಾಕ್ಷಸಿನೇ ಮಾಡಿರ್ತಾಳೆ. ಭಾವಂಗೆ ರಾಜಕೀಯದಲ್ಲಿ ಶತ್ರುಗಳು ಇಲ್ಲದೆ ಇರ್ಬೋದು, ಆದರೆ ಮನೇಲೆ ಕಣ್ಣೆದ್ರಿಗೆ ದೊಡ್ಡ ಶತ್ರುವಾಗಿ ಇವಳಿದ್ದಾಳೆ. ಏನು ಮಾಡೋದಣ್ಣ? ಇದನ್ನೆಲ್ಲ ಹೇಗೆ ಫೇಸ್ ಮಾಡೋದು? ನೋಡು ಸುರೇಂದ್ರ, ನಾವು ಸಾಮಾಜಿಕವಾಗಿ ಬದುಕಬೇಕು ಅಂತಂದ್ರೆ ಇದೆಲ್ಲ ಇದ್ದಿದ್ದೆ. ಬೀದಿಲಿ ನಡೆಯುವಾಗ ಕಲ್ಲು ಒತ್ತುತ್ತೆ, ಮುಳ್ಳು ಚುಚ್ಚುತ್ತೆ, ಕಣ್ಣಿಗೆ ಧೂಳು ಬೀಳುತ್ತೆ, ನಾಯಿ ಬೊಗಳುತ್ತೆ, ಚಳಿ ಆಗತ್ತೆ, ಮಳೆ ಬರುತ್ತೆ. ಇದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ನಮ್ಮ ಗುರಿ ಏನಿದೆಯೋ ಅದನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ಹಾಗಂತ ಅವ್ರು ಅಂದಿದ್ದೆಲ್ಲ ಅನ್ಸ್ಕೊಳಕ್ಕಾಗತ್ತಾ? ಯಜಮಾನ್ರೆ, ಯಾವ್ರಂತ ನಿಮಗೆ ಅವ್ರು ಈಟೆಲ್ಲ ಮಾತಾಡ್ತವ್ರೆ ಅಂದ್ರೆ ಅವ್ರಿಗೆ ನಿಜವಾಗ್ಲೂ ಒಳ್ಳೇದಾಗಕ್ಕಿಲ್ಲ. ಒಳ್ಳೆಯವ್ರು ಯಾರು ಈ ತರ ಮಾತೇ ಆಡಲ್ಲ ಸಾವಿತ್ರಿ. ಒಳ್ಳೆಯವರೋ ಕೆಟ್ಟವರೋ ಅದು ಎಷ್ಟೋ ಜನ ಇದನ್ನ ಅಂತಾರಲ್ಲ. ನೋಡು ಸುರೇಂದ್ರ, ಈ ಭೂಮಿ ಮೇಲೆ ಸಾಕ್ಷಾತ್ ಶ್ರೀರಾಮನ್ನೇ ಬೈಯೋರಿದ್ದಾರೆ, ದೇವ್ರನ್ನೇ ದೂಡೋರಿದ್ದಾರೆ. ಹಾಗಂತ ಭಕ್ತರು ಬದಲಾಗ್ತಾರ? ನನ್ನ ಮೇಲೆ ನಂಬಿಕೆ ಇಟ್ಟಿರೋರು ಯಾರು ಇದನ್ನ ನಂಬೋದೂ ಇಲ್ಲ, ಬದಲೂ ಆಗಲ್ಲ. ನನ್ನ ಮೇಲೆ ನಂಬಿಕೆ ಇಲ್ಲ ಅಂದವರು ನನ್ನ ಜೊತೆ ಇರಬೇಕು ಅಂತ ನಾನು ಅಪೇಕ್ಷೆನೇ ಪಡಲ್ಲ. ಕಲ್ಲು ಹೊಡೆಯೋರು 1000 ಜನ ಇದ್ರೆ ರಕ್ಷಿಸೋನೊಬ್ಬ ಇರ್ತಾನೆ. ಏನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಹಾಗಂತ ಸುಮ್ನಿರಕ್ಕಾಗತ್ತಾ ವೀರು? ನೀನ್ ಸುಮ್ನಿದ್ರು ನಾನ್ ಸುಮ್ನಿರಲ್ಲ. ನಿನ್ ಬಗ್ಗೆ ಬೀದಿ ಬೀದಿಯಲ್ಲಿ ಮಾತಾಡ್ತಿರೋದು ನನ್ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಅದ್ ನನಗೂ ಆಗೋ ಅವಮಾನ. ನಾನೇ ಹೋಗ್ತೀನಿ, ನೇರವಾಗಿ ಮೀಡಿಯಾದವ್ರ ಹತ್ರನೇ ಕೇಳ್ತೀನಿ, ಯಾರು ಈ ರೀತಿ ಆಪಾದನೆ ಮಾಡಿದ್ದು ಅಂತ ಕೇಳ್ತೀನಿ. ಯಾವ ಆಧಾರ ಇಟ್ಕೊಂಡು ಇದನ್ನೆಲ್ಲ ಪ್ರಸಾರ ಮಾಡ್ತಿದ್ರೆ ಅಂತ ಕೇಳ್ತೀನಿ. ನಾನು ಇದನ್ನ ಹೀಗೆ ಬಿಡಲ್ಲ. ಮಾತಾಡೋರ್ಗೆಲ್ಲ ತಕ್ಕ ಉತ್ತರ ಕೊಟ್ಟೆ ಕೊಡ್ತೀನಿ. ಅಕ್ಕ ನೋಡಿದೆ ಸುರೇಂದ್ರ, ನಾನು ಸುಮ್ಮನಿದ್ರು ಅಕ್ಕ ಸುಮ್ಮನಿರೋದು. ನನ್ನ ಮೇಲೆ ಒಂದು ಸಣ್ಣ ಆಪಾದನೆನೂ ಬರೋವಾಗಿಲ್ಲ. ಅವಳಿಗೆ ಎಷ್ಟು ಪ್ರೀತಿ ಮಾಡ್ತಾಳೆ ನನ್ನ. ಭಾವ, ಆದರೂ ಇದನ್ನೆಲ್ಲ ಯಾರು ಮಾಡಿಸ್ತಿರ್ಬೋದು? ನೋಡಮ್ಮ, ರಾಜಕೀಯದಲ್ಲಿರೋದು ಒಂದೇ, ರಣರಂಗದಲ್ಲಿರೋದು ಒಂದೇ. ಶತ್ರು ಯಾರು ಬೇಕಾದ್ರೂ ಆಗಿರ್ಬೋದು, ಬಾಣಗಳು ಎಲ್ಲಿಂದ ಬೇಕಾದ್ರೂ ಬರ್ತಿರ್ಬೋದು. ನಮ್ಮ ಒಳ್ಳೆತನ ನಮಗೆ ಕಾವಲಾಗಿರುತ್ತೆ. ನನ್ನ ಮೇಲೆ ಈ ಥರ ಆಪಾದನೆ ಬಂದಾಗ ನನ್ನ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುತ್ತೆ. ಅದಕ್ಕೆ ಮೀರಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಏನೇ ಇರಲಿ ಅಣ್ಣ, ಈ ರೀತಿ ಕೆಟ್ಟ ಹೆಸರು ತರಬೇಕು ಅಂತೇಳಿ ತುಂಬ ಜನ ಪ್ರಯತ್ನ ಪಡ್ತಿರ್ತಾರೆ. ಮನಸ್ಸಿಗೆ ನೋವು ಮಾಡೋ ಮಾತುಗಳನ್ನ ಆಡ್ತಾನೆ ಇರ್ತಾರೆ. ಸದ್ಯಕ್ಕೆ ಇದೆಲ್ಲ ಸ್ವಲ್ಪ ತಣ್ಣಗಾಗೋವರೆಗೂ ನೀನು ಮನೇಲೇ ಇರು. ಇವತ್ತು ಏನೇ ಪ್ರೋಗ್ರಾಮ್ಗಳಿದ್ರು ಕ್ಯಾನ್ಸಲ್ ಮಾಡ್ಕೊ ಪ್ಲೀಸ್. ಸರಿನಪ್ಪ, ಹಾಗೆ ಆಗಲಿ. ಎಲ್ಲ ಕಡೆ ವೀರುದೇ ಸುದ್ದಿ. ಹೈಕಮಾಂಡ್ ಅಲ್ಲೂ ವೀರು ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ಜನ ಇದ್ಯಾವುದನ್ನು ನಂಬಿರೋ ಹಾಗೆ ಕಾಣ್ತಾ ಇಲ್ಲ. ನಂಬಲ್ಲ, ಅಷ್ಟು ಸುಲಭವಾಗಿ ನಂಬಲ್ಲ. ಯಾಕಂದ್ರೆ ವೀರು ತುಂಬಾ ಪ್ರಾಮಾಣಿಕ. ನಾವು ಜನರ ಕಣ್ಣಿಗೆ ಮಣ್ಣೆರ್ಸ್ಬೇಕು ಅಂದ್ರೆ ಇನ್ನೂ ಜಾಸ್ತಿ ಧೂಳೆಬ್ಬಿಸ್ಬೇಕು. ಅಂದ್ರೆ ಸಾಕ್ಷಿ ಸಮೇತ ವೀರುನ ಸಿಕ್ಕಾಕ್ಸ್ಬೇಕು. ವೀರು ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಸಾಕ್ಷಿ ಹೇಗ್ ಸಿಗತ್ತೆ? ಕ್ರಿಯೇಟ್ ಮಾಡ್ಬೇಕು ಸರ್. ತಪ್ಪು ಮಾಡದೆ ಇರೋದೇ ದೊಡ್ಡ ತಪ್ಪು ಅನ್ನೋ ಹಾಗೆ ಬಿಂಬಿಸ್ಬೇಕು. ನೀವು ಯೋಚನೆ ಮಾಡ್ಬೇಕು. ವೀರುನ ಸಿಕ್ಕಾಕ್ಸಕ್ಕೆ ಬೇಕಾಗಿರೋ ದೊಡ್ಡ ಸಾಕ್ಷಿ ನನ್ನ ಹತ್ರ ಇದೆ. ನಾನು ಅದನ್ನ ನಿಮಗೆ ಕೊಡ್ತೀನಿ.
ಆದ್ರೆ ನನ್ನ ಹೆಸರು ಮಾತ್ರ ಎಲ್ಲೂ ಹೊರಗಡೆ ಬರಬಾರ್ದು. ಡೋಂಟ್ ಯು ವರಿ ಅಟ್ ಆಲ್. ಈ ಬಲೆನ ಹೆಣೆದಿರೋದೇ ನಾವಿಬ್ರು. ಯಾವುದೇ ಕಾರಣಕ್ಕೂ ನಮ್ಮಿಬ್ರು ಹೆಸರು ಆಚೆ ಬರೋದಿಲ್ಲ. ಹೌದು, ಅದೇನೋ ಸಾಕ್ಷಿ ಅಂದ್ರಲ್ಲ, ಏನದು? ಕೊಡ್ತೀನಿ, ಆದಷ್ಟು ಬೇಗ ಕೊಡ್ತೀನಿ. ಆ ಸಾಕ್ಷಿ ವೈರಲ್ ಆಗಬೇಕು. ನಾವು ಯೋಚನೆ ಮಾಡಿದ ಹಾಗೆ ಅದು ವೀರು ಮರ್ಯಾದೆಗೆ ಕೊಡ್ಲಿ ಪೆಟ್ಟಾಗಬೇಕು. ಮರ್ಯಾದೆ ಕಳ್ಕೊಂಡಿರೋ ವೀರು ರಾಜೀನಾಮೆ ಕೊಡಬೇಕು. ನೀವು ಹೇಳ್ತಿರೋದು ಕೇಳಿದ್ರೆ ನನಗೆ ಗೊತ್ತಾಗ್ತಾ ಇದೆ ಅದು ಎಷ್ಟು ಸ್ಟ್ರಾಂಗ್ ಆಗಿರೋ ಎವಿಡೆನ್ಸ್ ಅಂತ. ಇದನ್ನ ಜನಗಳಿಗೆ ಯಾವಾಗ ತಲುಪಿಸ್ಬೇಕು, ಯಾವ ರೀತಿ ತಲುಪಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಆದ್ರೆ ಆ ಸಾಕ್ಷಿನ ಆದಷ್ಟು ಬೇಗ ನನಗೆ ತಲುಪಿಸೋ ವ್ಯವಸ್ಥೆ ಮಾಡಿ. ಬಾಯ್. ವೀರು, ನೀನು ಈ ಸುಳಿಗೆ ಸಿಕ್ಕಾಕೊಂಡು ಮುಳುಗೋಗ್ತೀಯ. ಇನ್ನು ನಿನ್ನನ್ನು ಕಾಪಾಡೋರು ಯಾರೂ ಇಲ್ಲ. ಕೇಳಿಸ್ತಲ್ವಾ? ದಾರಿ ಬಿಡಮ್ಮ, ಹೋಗ್ಬೇಕು. ನಿನಗೆ ಹೇಳ್ತಿರೋದು ಕಿವಿ ಕೇಳಿಸ್ತಿಲ್ವಾ? ಅಷ್ಟೊತ್ತಿಂದ ಹಾರ್ನ್ ಹೊಡಿತಾ ಇದ್ದೀನಿ, ಕಿವಿ ಕೇಳಿಸ್ತಾ ಇಲ್ವಾ? ದಾರಿ ಬಿಡಮ್ಮ. ಏನೀಗ ದುಡ್ಡು ಬೇಕಾ? ತಗೋ, ದುಡ್ಡು ತಗೊಂಡು ದಾರಿ ಬಿಡು ಅಂದೆ. ಏನು ವಿಜಯಾಂಬಿಕಾ, ನಡುಕ್ತಾ ಇದೀಯಾ?